ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಒಳಗಡೆ ಅದರಲ್ಲಿ ಭಾಗ 5ರಲ್ಲಿ ಕೇಳ್ತಿರ್ತಾನೆ. ಏನಪ್ಪ ಅಂದ್ರೆ ಹೋಲಿಕೆ ಪ್ರಶ್ನೆಗಳು ಅಥವಾ ಸಂಬಂಧ ರೂಪದ ಪ್ರಶ್ನೆಗಳು ಅಂತ ಕೇಳ್ತಿರ್ತಾರೆ. ಹಾಗಾದ್ರೆ ಈ ತರ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಯಾವ ತರ ಇದಕ್ಕೆ ಆನ್ಸರ್ಸ್ಗಳು ಮಾಡ್ಬೇಕಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತ್ವರಿ ಇಲ್ಲಿ ಹೇಳ್ಕೊತ ಹೋಗ್ತಿರ್ತೀನಿ. ಒಟ್ಟು ಪ್ರಮುಖ 4 ಪ್ರಶ್ನೆಗಳನ್ನ ನಿಮ್ಗಲ್ಲಿ ಎಕ್ಸಾಮ್ಸ್ನಲ್ಲಿ ಕೇಳ್ತಾನೆ. ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ಲಾಸಸ್ಗಳು ಕೂಡ ಅಪ್ಲೋಡ್ ಆಗಿದ್ದಾವೆ, ಅವು ಕೂಡ ತಾವು ನೋಡ್ಕೋಬಹುದು. ಹಾಗಾದ್ರೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ 21ನೇ ಪ್ರಶ್ನೆಯಲ್ಲಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾನೆ. ಇದಕ್ಕೆ ಏನಾಗಿತ್ತಪ್ಪ ಅಂದ್ರೆ ಒಂದು ರಿಲೇಷನ್ಸ್ ಇರ್ತದೆ. ನೀವು ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ರಿಲೇಷನ್ಸ್ಗಳನ್ನ ಕೊಡಬೇಕಾಗ್ತಿರ್ತದೆ. ಈ ತರ ಇದನ್ನ ಸಂಬಂಧ ಕಲ್ಪಿಸುವುದು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಕ್ಷತ್ರ ಇದೆ, ಇದಕ್ಕೆ ಇಲ್ಲಿರುವುದು ಇಲ್ಲಿ ಬಂದಿದೆ. ಹಾಗಾದ್ರೆ ಇದಕ್ಕೆ ಇಲ್ಲಿ ಡಾಟ್ ಇದೆ. ಹಾಗಾದ್ರೆ ಇಲ್ಲಿದ್ದು ನಮಗ ಎಲ್ಲಿ ಬರಬೇಕು ಅಂತೇಳಿ ಪ್ರಶ್ನೆ. ಹೌದಾ, ಇಲ್ಲಿದ್ದು ನಮಗ ಏನಾಗ್ತದಪ್ಪ ಅಂದ್ರೆ ಹಾಗಾದ್ರೆ ಸರಿ ಉತ್ತರ ಏನಾಗ್ತದಪ್ಪ ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇದಕ್ಕೆ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಏನಾಗ್ತದೆ? ಸಿ ಸರಿ ಉತ್ತರ ಆಗ್ತದೆ. ಓಕೆ, ಇಲ್ಲಿದ್ದು ಅದು ಇಲ್ಲಿ ಬಂದಿದೆ. ಹಾಗಾದ್ರೆ ಇದು ಏನಾಗಿದೆಪ್ಪ, ಇಲ್ಲಿದ್ದು ಇಲ್ಲಿ ಬರಬೇಕು. ಓಕೆ, ಕರೆಕ್ಟ್ ಇದೆ. ಓಕೆ, ಇನ್ನು 22ನೇ ಪ್ರಶ್ನೆ ನೋಡ್ರಿ. 22ನೇ ಪ್ರಶ್ನೆಗೆ ಇದು ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ಕೊತ ಬಂದಾಗ ಸರಿಯಾಗಿ ನೀವು ಚಿತ್ರಗಳನ್ನು ಅಬ್ಸರ್ವ್ ಮಾಡ್ಕೋಬೇಕು. ಇದು ಒಂದಿದೆ, ಇದು ಒಂದ್ ಸೈಡ್ ಫಿಲ್ ಆಗಿದೆ, ಇದು ಏನಾಗಿದೆಪ್ಪ ಅಂದ್ರೆ ಇಲ್ಲಿದೆ. ಹಾಗಾದ್ರೆ ಈ ಸೈಡ್ ಫಿಲ್ ಆಗ್ಬೇಕು. ಈ ಸೈಡ್ ಫಿಲ್ ಆಗಿದೆ ಇದಪ್ಪ ಅಂದ್ರೆ ಡಿ ದಲ್ಲಿದೆ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ಕೊತ ಬಂದಾಗ 23ಕ್ಕೆ ಇಲ್ಲಿ ನೋಡ್ರಿ, ವೃತ್ತದ ಒಳಗಡೆ ತ್ರಿಭುಜ, ತ್ರಿಭುಜ ಒಳಗಡೆ ಚೌಕ, ನೆಕ್ಸ್ಟ್ ಚೌಕದ ಒಳಗಡೆ ವೃತ್ತ ಇದೆ, ನೆಕ್ಸ್ಟ್ 3 ಬಾಹು 4 ಮತ್ತು ವೃತ್ತ ಇದೆ. ಹೀಗಾಗಿ ನಮಗೆ ನೆಕ್ಸ್ಟ್ ಏನ್ ಬರಬೇಕಪ್ಪ ಅಂದ್ರೆ ಇಲ್ಲಿ 5 ಬಾಹು ಇರಬೇಕು. ಹೀಗಾಗಿ ಪಿ ಇದಕ್ಕೆ ಸರಿ ಉತ್ತರವನ್ನ ಗುರುತಿಸ್ತಾ ಇದ್ದೇನೆ. ನೆಕ್ಸ್ಟ್ ಪ್ರಶ್ನೆ 24ಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ನೋಡ್ಕೊತ ಬಂದಾಗ ಇದು ಇದರ ಅಪೋಸಿಟ್ ಇದೆ. ಹಾಗಾದ್ರೆ ಇದು ಈ ಸೈಡ್ ಹೋಗಿದೆ ಅಂದ್ರೆ ಇದು ಈ ಸೈಡ್ ಇದೆ ಅಂದ್ರೆ ಇದರ ಅಪೋಸಿಟ್ ಈ ತರ ಬರಬೇಕು. ಅಪೋಸಿಟ್ ಅಂದ್ರೆ ಫುಲ್ ಈ ತರ ಮೇಲೆ ಕಳಿಸ್ಬೇಡ್ರಿ. ಮತ್ತೆ ಹೀಗಾಗಿ ಈ ಸೈಡ್ ಇರಲಿ. ಬಟ್ ಸ್ವಲ್ಪ ಚಿತ್ರಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎ ಕ್ಯಾನ್ಸಲ್ ಆಗ್ತದೆ. ಇದು ಅಂತೂ ಈ ಸೈಡ್ ಇದೆ, ಇದು ತೀರಾ ಅಪೋಸಿಟ್ ಐತಿ. ಹೀಗಾಗಿ ಡಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನಾವು ನೋಡ್ಕೊತ ಬಂದಾಗ ಈ ತರ ಇರುವಂತ ಚಿತ್ರ ಇಲ್ಲಿದೆ. ಹಾಗಾದ್ರೆ ಈ ತರ ಇದರ ಅಪೋಸಿಟ್ ಇದು ಆಗಿದೆ. ಹಾಗಾದ್ರೆ ಇದರ ಅಪೋಸಿಟ್ ಏನಾಗಬೇಕಪ್ಪ ಅಂದ್ರೆ ಆಪ್ಷನ್ಸ್ ಎ ಏನಾಗಬೇಕಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ಬೇಕಾಗ್ತದ. ಇನ್ನು 26ನೇ ಪ್ರಶ್ನೆಗೆ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನಾವು ನೋಡ್ಕೊತ ಬಂದಾಗ 26ಕ್ಕೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವ್ದು ಸರಿ ಉತ್ತರ ಆಗ್ತದ ಅಂತ ನೋಡ್ಕೊತ ಬಂದಾಗ 26ನೇ ಪ್ರಶ್ನೆ ಇಲ್ಲಿ ನೋಡ್ರಿ, ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. 26 ಡಿ. ನೆಕ್ಸ್ಟ್ 27ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ 27 ಇದಕ್ಕೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 28ಕ್ಕೆ ಸರಿ ಉತ್ತರ ಯಾವ್ದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ 29ಕ್ಕೆ ಸಂಬಂಧಪಟ್ಟಂತದ್ದು ಯಾವುದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಈ ತರ ಇದೆ. ನೆಕ್ಸ್ಟ್ ಇದು ಈ ತರ ಚಿತ್ರ ಇದೆ, ಅದರ ಒಳಗಡೆನೆ ನಮಗ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಸಾರಿ, ಇದು ಈ ತರ ಬಿ ಅಲ್ಲ, ಎ ಕರೆಕ್ಟ್ ಆಗ್ತೈತಿದ್ರೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಈ ತರ ಕ್ರಾಸ್ ಇದೆ ಇಲ್ಲಿ, ಬಟ್ ಇದು ಚೌಕದಲ್ಲಿ ಏನಾಗ್ತದಪ್ಪ ಅಂದ್ರೆ ಫಿಲ್ ಆಗ್ತಾ ಇದೆ. ಎ ಕರೆಕ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಾಗ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಚಿತ್ರ ಈ ತರ ಇದೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಟ್ ಆಗಿದ್ದು ಭಾಗ ತೆಗೆದಿದ್ದಾರೆ. ನಾವು ಇದನ್ನ ಕಟ್ ಆಗಿದ್ದು ಭಾಗ ತೆಗೆದಪ್ಪ ಅಂದ್ರೆ ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ 31ಕ್ಕೆ ಸಂಬಂಧಪಟ್ಟಂತದ್ದು ಸರಿ ಉತ್ತರ ಯಾವ್ದಾಗ್ತದೆ ಅಂತ ನೋಡ್ಕೊತ ಬಂದಾಗ
ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 32ನೇ ಪ್ರಶ್ನೆಕ ಇದಕ್ಕೆ ಸರಿ ಉತ್ತರ ಯಾವುದಾಗ್ತದ ಅಂತ ಹೇಳ್ಕೊಂಡು ಬಂದಾಗ 32 ಡಿ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತೇಳಿ ನಾವು ನೋಡ್ಕೊತ ಬಂದಾಗ 33 ಇದಕ್ಕೆ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ 34 ಡಿ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 35ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತೇಳಿ ನೋಡ್ಕೊತ ಬಂದಾಗ 35ನೇ ಪ್ರಶ್ನೆಗೂ ಕೂಡ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 36ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಇದರಲ್ಲಿ ಸರಿಯಾದ ಉತ್ತರವನ್ನು ಅಬ್ಸರ್ವ್ ಮಾಡಿದಾಗ ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂತ ನೋಡ್ಕೊತ ಬಂದಾಗ ಎ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 37ಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರ್ರಿ. 37 ಇದಕ್ಕೆ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 38ಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ 38 ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ 39ಕ್ಕೆ ಸಂಬಂಧಿಸಿದಂತೆ ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ 39 ಇಲ್ಲಿದೆ, ಹೀಗಾಗಿ ಈ ವೃತ್ತವನ್ನು ಸ್ವಲ್ಪ ಇಲ್ಲಿ ಕಟ್ ಮಾಡಿದಾಗ ಬಿ ಇದಕ್ಕೆ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದ. ಇನ್ನು 40ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗ್ತದ ಅಂತ ನೋಡಿದಾಗ ಚೌಕ. ನೆಕ್ಸ್ಟ್ ಈ ಆಕೃತಿ ಒಳಗೆ 2 ಡಾಟ್ ಇದಾವ, ಈ ಥರ ಇದೆ, ಇದು ತ್ರಿಭುಜ. ನೆಕ್ಸ್ಟ್ ಇದ್ರ ಒಳಗಡೆ 2 ಡಾಟ್ ಬರೋದು ಎಲ್ಲಿದೆಪ್ಪ ಅಂದ್ರೆ ಡಿ ಇದಾಗೈತಿ. ಡಿ ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ಈ ಥರ ಪ್ರಶ್ನೆಗಳಿಗೆ ಏನು ಮಾಡಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ಚಿತ್ರಗಳಕ್ಕಿಂತ ತಾವು ಮೆಂಟಲ್ ಅಬಿಲಿಟಿಗಿಂತ ನೀವೇನು ಜಾಸ್ತಿ ನೋಡ್ಬೇಕಪ್ಪ ಅಂದ್ರೆ ಮ್ಯಾಥ್ಸ್ ಕ್ಲಾಸಸ್ಗಳು ನೋಡ್ರಿ. ಮ್ಯಾಥ್ಸ್ ಕ್ಲಾಸ್ಗಳನ್ನು ಸಾಕಷ್ಟು ಹೇಳಿದ್ದೀನಿ, ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ನಡೆಯುವಂಥ ಪರೀಕ್ಷೆಗೆ ತಾವು ಕೀ ಆನ್ಸರ್ಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ಕೀ ಆನ್ಸರ್ಸ್ಗಳನ್ನ 100% ಆಗಿ ನಾನು ಹಾಕಿರ್ತಿರ್ತೀನಿ. ಧನ್ಯವಾದಗಳು.